ಇದ್ಯಂತ ಸಾವು ಮರ್ರ ಇದು. ಏನು ಮಾಡೋಕ್ಕೋಗಿ ಏನು ಮಾಡಿಟ್ಟಿದ್ದೀರಾ? ಮಲಯಾಳಂ ಇಂಡಸ್ಟ್ರಿಯ ಮೇನ್ ಆ್ಯಕ್ಟರ್ಸ್ಗಳಾದ ಮಮ್ಮೂಟಿ ಹಾಗೆ ಮೋಹನ್ ಲಾಲ್ ಅವರು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಂತ ಕೇಳಿ ಈ ಸಾರಿ ಬೆಂಕಿ ಬೀರುಗಳಿನ ಎರಡು ಒಂದೇ ಫ್ರೇಮ್ನಲ್ಲಿ ನೋಡ್ಬೋದು ಅಂತ ಫುಲ್ ಎಕ್ಸೈಟಲ್ಲಿ ಸಿನಿಮಾನ ನೋಡಿದೆ. ಆದರೆ ಸಿನಿಮಾ ನೋಡಿದಾದ್ಮೇಲೆ ಗೊತ್ತಾಗಿದ್ದು ಎಸ್, ಈಗ ತಾನೇ ನಾನು ZEE5ನಲ್ಲಿ ಸ್ಟ್ರೀಮ್ ಆಗ್ತಿರೋ ಅಂಥ ಪೇಟ್ರೆಟ್ ಸಿನಿಮಾನ ಕನ್ನಡ ಭಾಷೆಯಲ್ಲೇ ನೋಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಮಮ್ಮೂಟಿ ಅವರು ಸ್ಪೈ ಏಜೆಂಟ್ ಆಗಿರ್ತಾರೆ. ಆದರೆ ಈಗ ಅವರನ್ನು ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರ್ತಾರೆ. ಸೊ ಹೀಗಿರುವಾಗ ದೇಶದಲ್ಲಿ ನಡೆಯುತ್ತಿರುವಂಥ ಸೈಬರ್ ನೆಟ್ವರ್ಕಿಂದ ತುಂಬಾ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅಂದರೆ ಜನರ ಪ್ರೈವೇಟ್ ಡಾಟಾಗಳನ್ನು ಯಾರೋ ಬೇಕಂತಲೇ ಲೀಕ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಈ ಸೈಬರ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ದೇಶದಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಯಾಕೆ ಮಾಡ್ತಿರೋದು, ಅವ್ರಿಗೆ ಏನು ಬೇಕು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಹಾಗೆ ಕೊನೆಗೆ ಇದನ್ನೆಲ್ಲ ಯಾರು ಮಾಡ್ತಿರೋದು ಅಂತ ಮಮ್ಮೂಟಿ ಅವರು ಪ್ರೂವ್ ಮಾಡೋ ಪ್ರೋಸೆಸ್ನಲ್ಲಿ ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಕೊನೆಗೆ ಈ ಪ್ರೋಸೆಸ್ನಲ್ಲಿ ಅವರಿಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್. ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಹೇಳೋದಾದರೆ, ಮಮ್ಮೂಟಿ ಹಾಗೆ ಮೋಹನ್ ಲಾಲ್ ಅವರನ್ನು ಸಿನಿಮಾದಲ್ಲಿ ಇಬ್ಬರನ್ನು ಒಂದೇ ಫ್ರೇಮ್ನಲ್ಲಿ ನೋಡೋ ಮಜಾನೇ ಬೇರೆ ಕಣ್ರಿ. ನೀವೇನಾದರೂ ಇವರಿಬ್ಬರಲ್ಲಿ ಒಬ್ಬರ ಫ್ಯಾನ್ ಆಗಿದ್ರು ಕೂಡ ಇವರಿಬ್ಬರು ಬರುವಂಥ ಫ್ರೇಮ್ನ ನೋಡಿಬಿಟ್ಟು ಆ ಸೀನಲ್ಲಿ ಕೊಟ್ಟಿರುವಂಥ ಎಲಿವೇಶನ್ನ ನೋಡಿ ಫುಲ್ ಸೈಕ್ ಆಗೋಗ್ತೀರಾ. ಅಷ್ಟು ಎಫೆಕ್ಟಿವ್ ಆಗಿ ಮಾಸಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಇವರಿಬ್ಬರ ನಡುವೆ ಬರುವಂಥ ಸೀನ್ಸ್ಗಳನ್ನು. ಹಾಗೆ ಇವರಿಬ್ಬರ ನಡುವೆ ಬರುವಂಥ ಪರ್ಫಾರ್ಮೆನ್ಸ್ ಮಾತ್ರ ಸೈಕ್ ಆಗಿರುತ್ತೆ, ಎಂಜಾಯ್ ಮಾಡ್ತೀರಾ. ಇನ್ನು ಸಿನಿಮಾದಲ್ಲಿರುವಂಥ ವಿಜುವಲ್ಸ್ಗಳಾಗಿರ್ಬೋದು, BGMಸ್ಗಳಾಗಿರ್ಬೋದು ಒಂದು ಲೆವೆಲ್ಗೆ ಸ್ಟನ್ನಿಂಗ್ ಆಗಿ ಒಂದೊಳ್ಳೆ ವೈಬ್ನ ಕ್ರಿಯೇಟ್ ಮಾಡ್ತವೆ. ಸೊ ಇವಾಗ ಹೇಳಿದ್ನಲ್ಲ, ಈ ಎಲ್ಲ ಪಾಯಿಂಟ್ಸ್ಗಳು ಪಾಸಿಟಿವ್ ಅಂತ ತಗೊಳ್ಬೋದು. ಇನ್ನು ನೆಗೆಟಿವ್ ಅಂತ ಹೇಳೋದಾದರೆ, ಸಿನಿಮಾದಲ್ಲಿ ಒಂದು ಲಿಸ್ಟ್ನೇ ರೆಡಿ ಮಾಡ್ಬೋದು, ಅಷ್ಟು ನೆಗೆಟಿವ್ಸ್ಗಳು ಸಿನಿಮಾದಲ್ಲಿದ್ದಾವೆ. ಇನ್ನು ಸಿನಿಮಾದಲ್ಲಿ ನನಗೆ ಮೇಜರಾಗಿ ನೆಗೆಟಿವ್ ಅನಿಸಿದಂದರೆ ಇದರಲ್ಲಿದ್ದಂಥ ಸ್ಟೋರಿ. ಅದೇ ರೊಟೀನ್ ಕಮರ್ಷಿಯಲ್ ಸ್ಟೋರಿ. ಅದು ಬಿಟ್ಟರೆ ಸಿನಿಮಾದಲ್ಲಿ ಏನು ಕೂಡ ನೋಡೋಕೆ ಸಿಗೋದಿಲ್ಲ. ಸೊ ಇದೊಂದು ಒಂದು ಕಡೆ ಆದರೆ, ಸಿನಿಮಾದ ಸ್ಟೋರಿ ಎಷ್ಟು ಸ್ಲೋ ಆಗಿ ಸಾಗುತ್ತೆ ಅಂದರೆ ಸಿನಿಮಾದ ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಫುಲ್ ಫುಲ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ಆದ್ದರಿಂದ ಸಿನಿಮಾ ನೋಡುವಂಥ ಫೀಲ್ನು ಕೂಡ ಹಾಳು ಮಾಡಿಬಿಡುತ್ತೆ, ಅಷ್ಟು ಸಿನಿಮಾದ ಸ್ಟೋರಿ ಡ್ರ್ಯಾಗ್ ಆಗಿರುತ್ತೆ. ಸೊ ಇನ್ನೊಂದೇನು ಅಂದರೆ, ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳೇನೋ ಇದ್ದಾವೆ, ಆದರೆ ಯಾವ ಆ್ಯಕ್ಷನ್ ಸೀನು ಕೂಡ ಇಂಪ್ರೆಸ್ಸಿಂಗ್ ಆಗಿರೋದಿಲ್ಲ. ಅಂದರೆ ಸಿನಿಮಾದಲ್ಲಿ ಇರುವಂಥ ಆ್ಯಕ್ಷನ್ ಸೀನ್ಸ್ಗಳೇ ಅನಿಸೋದಿಲ್ಲ, ಅಷ್ಟು ಇರಿಟೇಟಿಂಗ್ ಆಗಿರ್ತವೆ ಆ್ಯಕ್ಷನ್ ಸೀನ್ಸ್ಗಳು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿನಿಮಾದ ಸ್ಟೋರಿನೇ ಮೇಯ್ನಾಗಿ ನೆಗೆಟಿವ್ ಅನಿಸಿದ್ದು. ಯಾಕಂದರೆ ಈ ರೀತಿಯ ಸ್ಟೋರಿನ ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಆದ್ದರಿಂದ ಸಿನಿಮಾದ ಸ್ಟೋರಿ ಅಷ್ಟು ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ, ಸಿನಿಮಾ ನೋಡುವಾಗ ಪೇಷನ್ಸ್ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಿಮಗೇನಾದರೂ ಪೇಷನ್ಸ್ ಇಲ್ಲ ಅಂದರೆ ಸಿನಿಮಾನ ನೋಡೋಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿಬಿಡಿ. ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ಸಿನಿಮಾ ಕನೆಕ್ಟೇ ಆಗಲಿಲ್ಲ. ಇನ್ನು ಸಿಂಪಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಇದೊಂದು ಡೀಸೆಂಟ್ ಆಗಿರುವಂಥ ಬಿಲೋ ಆ್ಯಾವ್ರೇಜ್ ಸಿನಿಮಾ ಅಂತೀನಿ. ನಿಮಗೇನಾದರೂ ಮೋಹನ್ ಲಾಲ್ ಹಾಗೆ ಮಮ್ಮೂಟಿ ಅವರ ಸಿನಿಮಾಗಳು ಇಷ್ಟ ಆಗೋದಾದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೂ ಆಗ್ಬೋದು ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡ್ರಪ್ಪ. ಸೊ ಇದೇ ಥರ ಯೂನಿಕ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಯೂನಿಕ್ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.